ಸರ್ಕಾರದ ರೇಟ್ ಪ್ರಕಾರ ಈ ಜಾಗದ ಬೆಲೆ 30 ಲಕ್ಷ, 40 ಲಕ್ಷ, 45 ಲಕ್ಷ, 50 ಲಕ್ಷ, 50 ಲಕ್ಷ ಒಂದು ಸಾರಿ, 50 ಲಕ್ಷ 2 ಸಾರಿ, 75 ಲಕ್ಷ, 1 ಕೋಟಿ, 1 ಕೋಟಿ ಒಂದು ಸಾರಿ, 1 ಕೋಟಿ 2 ಸಾರಿ, 2 crores, 2.25 ಕೋಟಿ, 3 ಕೋಟಿ, 3 ಕೋಟಿ ಒಂದು ಸಾರಿ, 3 ಕೋಟಿ 2 ಸಾರಿ, 3 ಕೋಟಿ 3 ಸಾರಿ. ಹರಾಮಿ ದುಡ್ಡಿದೆ ಅಂತ 50 ಲಕ್ಷ ಬೆಲೆ ಬಾಳೋ ಮನೆನ 3 ಕೋಟಿ ಕೊಟ್ಟು ತಗೊಂಡಿಯಲ್ಲ, ನೀ ಬದುಕಿದ್ರೆ ತಾನೇ ಎಂಜಾಯ್ ಮಾಡಕ್ಕೆ. ಬಾಬು ಓಡು. ಕೈ ಕೊಡು. ಹುಷಾರು. ಗುಡ್ ಗರ್ಲ್. 2 ನಿಮಿಷದಲ್ಲಿ ಇಷ್ಟು ದೂರ ಸ್ವಿಮ್ ಮಾಡಿದೆ ಅಂದ್ರೆ ಈ ಸರಿ ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಖಂಡಿತ ನೀನೇ ಗೆಲ್ಲೋದು. ರೀ ಪ್ಲೀಸ್ ರೀ ನಿಂತ್ಕೊಳ್ರಿ. 2 ವರ್ಷದಿಂದ ನಿಮ್ ಹಿಂದೆ ಸುತ್ತಿ 40 kg ಕಡಿಮೆ ಆಗ್ಬಿಟ್ಟಿದೀನಿ. ಇನ್ನೂ ನಾನೇನ ನಿಮ್ ಹಿಂದೆ ಸುತ್ತಿದ್ರೆ ಇನ್ನೊಂದ್ 30 kg ಕಡಿಮೆ ಆಗ್ಬಿಡ್ತೀನಿ. ರೀ ನಿಮ್ನ ಮದುವೆ ಆದ್ಮೇಲೆ ನಾನು ಹೇಗ್ ಸಾಕ್ತೀನಿ ಅಂತಾನ ಅದ್ರ ಬಗ್ಗೆ ಯೋಚನೆ ಬಿಟ್ಟಕ್ಕೆ. 2 ಎಕರೆ ನೀರಾವರಿ ಜಮೀನಿದೆ, ಒಳ್ಳೆ ಫಸಲು ಬರುತ್ತೆ, ಅದು ನಿಮ್ ಹೆಸರಿಗೆ ಬರ್ದಾಕ್ಬಿಡ್ತೀನಿ ಬಿಡಿ. ವರ್ಕೌಟ್ ಆಗಲ್ಲ ಬಿಡಲಿ. ರೀ ನೋಡ್ರಿ ಇವಾಗ ತಾನೇ ಪಿಕಪ್ ಮಾಡ್ತಾ ಇದೀನಿ, ಆಲೇ ಡ್ರಾಪ್ ಮಾಡಕ್ ನೋಡ್ತಾವ್ರೆ. ಪ್ಲೀಸ್ ರೀ ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳ್ರಿ. ಪ್ಲೀಸ್ ರೀ ನಿಮ್ ಕಾಲಿಗೆ ಬೀಳ್ತೀರಿ, ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳ್ರಿ ಪ್ಲೀಸ್ ರೀ.
ಅವಳು ನಿನ್ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೇ ಅರ್ಥ. ಸುಮ್ನೆ ಯಾಕೆ ಅವಳಿಂದ ಸುತ್ತಿದ್ಯಾ? ಅಮ್ಮ ತಾಯಿ ಮುಚ್ಚ ಸ್ವಲ್ಪ ನಿನ್ ಬಾಯಿ. 1.5 ವರ್ಷದಿಂದ ಅನಿಲ ನಿನ್ನಿಂದ ಸುತ್ತಿ ಸುತ್ತಿ ಮೈ ತುಂಬಾ ಸಾಲ ಮಾಡ್ಕೊಂಡ್ಮೇಲೆ ತಾನೆ ನೀನು ಅವನ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಮರಳಿ ಯತ್ನ ಮಾಡೋಂತ ದೊಡ್ಡವ್ರೆ ಹೇಳೋರ. ರೇ ನಿಂತ್ಕೊಳ್ರಿ, ನಿಮ್ಮನ್ನ ಪ್ರೀತಿ ಮಾಡ್ಬೇಕ ನಾನು ಏನ್ ಮಾಡ್ಬೇಕು ಅದಾದ್ರೆ ಹೇಳ್ರಿ. Give me a 1, 2, 3, okay, let's say dum 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 shock, dum shock, dum dum shock, dum shock. It's time to take it away to bang it now. Who's the real one now? Let's find out. Come on everybody, dum shock, dum shock, dum dum shock, dum shock. Give me more, give me more, give me more now. Give me more your love for interest. ನಿನ್ ಪ್ರೀತಿ ಸಾಲ ಕೊಡೆ, ನಿನ್ ಪ್ರೀತಿ ಸಾಲ ಕೊಡೆ. ನಿನ್ ಪ್ರೀತಿ ಸಾಲ ಕೊಡೆ, ನಿನ್ ಪ್ರೀತಿ ಸಾಲ ಕೊಡೆ. 5% ಆದ್ರೂ ಓಕೆ, 10% ಆದ್ರೂ ಓಕೆ, 5% ಆದ್ರೂ ಓಕೆ, 10% ಆದ್ರೂ ಓಕೆ. ಚಡ್ಡಿ ಉದುರಿ ಹೋದ್ರೂನು ಬಡ್ಡಿ ಅಂತೂ ತಪ್ಪಲ್ಲ. Come on, yeah, come on, let's it. Got to share with the love young thing. ಚಡ್ಡಿ ಉದ್ರಿ ಹೋದ್ರೂನು ನನ್ ಬಡ್ಡಿ ತಪ್ಪಲ್ಲ. Yeah, ಚಡ್ಡಿ ಉದ್ರಿ ಹೋದ್ರೂನು ನನ್ ಬಡ್ಡಿ ತಪ್ಪಲ್ಲ, ತಪ್ಪಲ್ಲ. ಚಡ್ಡಿ ಉದ್ರಿ ಹೋದ್ರೂನು ನನ್ ಬಡ್ಡಿ ತಪ್ಪಲ್ಲ, baby. Yeah, yeah. ನಿನ್ ಹಿಂದೆ ಬಿದ್ಮೇಲೆ ಇನ್ಕಮ್ ಇಲ್ಲ, ಬಸ್ಸಿಗೂ ಕಾಸಿಲ್ದೆ ಡ್ರೈ ಆದ್ನಲ್ಲ. ಕ್ಲಾಸಲ್ಲಿ ಓದಿದ್ದು ಏರ್ತಾ ಇಲ್ಲ, ನನ್ನಂಥ ಇರುವೆಗೆ ನೀನೇ ಬೆಲ್ಲ. ನಿನ್ ಪ್ರೀತಿ ಸಾಲ ಕೊಡೆ, ನಿನ್ ಪ್ರೀತಿ ಸಾಲ ಕೊಡೆ, ನಿನ್ ಪ್ರೀತಿ ಸಾಲ ಕೊಡೆ, ನಿನ್ ಪ್ರೀತಿ ಸಾಲ ಕೊಡೆ. % ಬಡ್ಡಿಗೆ ಫ್ಲೈಯಿಂಗ್ ಕಿಸ್ಸು, 10% ಬಡ್ಡಿಗೆ ಟೈಟ್ ಕಿಸ್ಸು, 25%ಗೆ ಕೇಳಿದ ಕಿಸ್ಸು, ಅಸಲಷ್ಟೇ ಬಡ್ಡಿಗೆ ನಿನ್ ಮಿಸ್ಸಸ್ಸು. ನನ್ ಪ್ರೀತಿ ಸಾಲ ತಗೋ, ನನ್ ಪ್ರೀತಿ ಸಾಲ ತಗೋ. ಎಷ್ಟಾದ್ರೂ ನೀನೇ ತಗೋ, ಎಷ್ಟಾದ್ರೂ ನೀನೇ ತಗೋ. ನಿನ್ ಬಡ್ಡಿ ನೀನೇ ಇಟ್ಕೋ, ನಿನ್ ಚಡ್ಡಿ ನೀನೇ ಕಟ್ಕೋ, ನಿನ್ ಬಡ್ಡಿ ನೀನೇ ಇಟ್ಕೋ, ನಿನ್ ಚಡ್ಡಿ ನೀನೇ ಕಟ್ಕೋ. ಸಾಲ ಅಂತ ಬೇರಲು ಬಾಲ ಬೆಚ್ಚಿ ಓಡ್ಬೇಡ. ನಿನ್ ಪ್ರೀತಿ ಸಾಲ ಕೊಡೆ, ನಿನ್ ಪ್ರೀತಿ ಸಾಲ ಕೊಡೆ. 5% ಆದ್ರೂ ಓಕೆ, 10% ಆದ್ರೂ ಓಕೆ, 5% ಆದ್ರೂ ಓಕೆ, 10% ಆದ್ರೂ ಓಕೆ. ಚಡ್ಡಿ ಉದುರಿ ಹೋದ್ರೂನು ಬಡ್ಡಿ ಅಂತೂ ತಪ್ಪಲ್ಲ. Yeah, that was fun. ಸ್ನೇಹ, ನಮಿತಾ ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾಳೆ. ಯಾವಾಗ? ನೆನ್ನೆ ರಾತ್ರಿ. ಯಾಕೆ? ಶ್ಯಾಮ್ ಅವಳಿಗೆ ಮೋಸ ಮಾಡ್ಬಿಟ್ನಂತೆ. ಗಾಡ್, ಯಾವ ಹಾಸ್ಪಿಟಲ್? ನಿಮ್ಮ ಅಣ್ಣನ ಹಾಸ್ಪಿಟ್ಲೆ. ಡಾಕ್ಟರ್. ಹಲೋ ಅಣ್ಣ. ಹಾಯ್ ಸ್ನೇಹ. ನಿಮ್ ಹಾಸ್ಪಿಟ್ಲಲ್ಲಿ ಒಬ್ಳು ಹುಡುಗಿ ನಮಿತಾ ಅಂತ ಅಡ್ಮಿಟ್ ಆಗಿದ್ದಾಳಲ್ಲ, ಸೂಸೈಡ್ ಮಾಡ್ಕೊಂಡು. ಹೌದು, ಅವಳು ನನ್ನ ಕ್ಲೋಸ್ ಫ್ರೆಂಡ್ ಅಣ್ಣ. ಓ, ಆ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ. ಡೋಂಟ್ ವರಿ, ಒಂದು 10 ನಿಮಿಷ ಮತ್ತೆ ನಾನೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ. ಸ್ನೇಹ, ಹಾಸ್ಪಿಟ್ಲಿಗೆ ಹೋಗೋಣ, ಬೇಗ ಬಾ.
ಹೇ ಸ್ನೇಹ, ಯಾಕೆಲ್ಲ ಗಾಬರಿ ಆಗಿದ್ದೀರಾ? ಏನಾಯ್ತು? ಅಯ್ಯೋ, ಶ್ಯಾಮ್ ನಮಿತಾಗೆ ಮೋಸ ಮಾಡ್ಬಿಟ್ಟ. ಅವಳು ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟಲ್ ಇದ್ದಾಳೆ. ಎಲ್ಲ ಗಂಡಸರು ಇಷ್ಟೇ, ಅವ್ರ ಕೆಲಸ ಮುಗಿಯೋವರೆಗೂ ಮಾತ್ರ. ನೀನ್ ಮಾತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಿನಗೂ ಇದೇ ಗತಿ ಬರ್ಬೋದು. ನಡಿ ಹಾಸ್ಪಿಟಲ್ ಹೋಗೋಣ ಫಸ್ಟ್. ಅಣ್ಣ, ನೋ ಪ್ರಾಬ್ಲಮ್, ಏನು ಅಪಾಯ ಇಲ್ಲ. ಏನ್ ಕತೆ ಅವಳ್ದು? ಲವ್ ಕೇಸಾ? ಅದೇ ಹೇಗೆ ಸರ್ ಅಷ್ಟು ಕರೆಕ್ಟಾಗಿ ಹೇಳಿದ್ರಿ? ಅವಳ ವಯಸ್ಸು, ಅವಳು ಅಡ್ಮಿಟ್ ಆಗಿರೋ ಸ್ಥಿತಿನ ನೋಡಿದ್ರೆ ಗೊತ್ತಾಗಲ್ವಾ? ಕಣ್ಣೇ ಕಾಣಲ್ಲ ನಿಮಗೆಲ್ಲ, ಇನ್ ಕಲರ್ನ ಬೇರೆ ಹುಡ್ಕೊಂಡು ಹೋಗ್ತೀರಾ. ಟ್ರೂಲಿ ಲವ್ ಇಸ್ ಬ್ಲೈಂಡ್. ನಿಮ್ಮಂತ ಯಂಗ್ಸ್ಟರ್ಸ್ಗೆ ಪ್ರೀತಿಯ ಬಗ್ಗೆ 1000 ಕಲ್ಪನೆಗಳು, ಅದನ್ನ ಮಾಡಕ್ 1000 ಕಾರಣಗಳು ಎಲ್ಲ ಗೊತ್ತು. ಅದರ ಜೊತೆಗೆ ಬರೋ 1000 ಅಪಾಯಗಳು, ಅನಾಹುತಗಳು ಏನೂ ಗೊತ್ತಿಲ್ಲ. ಈ ದೆವ್ವ, ದೇವ್ರು, ಪ್ರೀತಿ ಎಲ್ಲ ಒಂದೇ. ಅದನ್ನ ನಂಬದೇ ಇರೋರ್ಗೆ, ಅದರ ಬಗ್ಗೆ ಗೊತ್ತಿಲ್ಲದೆ ಇರೋರ್ಗೆ ಅದೆಲ್ಲ ಇಲ್ಲ ಅನ್ನೋ ವಾದ. ಆದ್ರೆ ಅದನ್ನ ನಂಬೋರ್ಗೆ ಅದೇ ಸರ್ವಸ್ವ. ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಆ ಫೀಲಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದೆವ್ವ ಹಿಡಿದು ಈ ತರ ಏನೋ ಮಾಡ್ಕೊಂಡ್ಬಿಡ್ತಾರೆ. ಛ, ದಿನಾ ಪೇಪರ್ ಇದೇ ಸುದ್ದಿ. ಯಾವ್ದೋ ಮನೆಯಲ್ಲಿ ಯಾವನೋ ಹುಡುಗ ಯಾವ್ದೋ ಒಂದು ಹುಡುಗಿಗೋಸ್ಕರ, ಅಥವಾ ಯಾವ್ದೋ ಒಂದು ಹುಡುಗಿ ಯಾವನೋ ಹುಡುಗನಿಗೋಸ್ಕರ ಈ ತರ ಏನೋ ಮಾಡ್ಕೊಡ್ಲು ಅಂತ. ಇಟ್ಸ್ ಸ್ಟುಪಿಡ್. ಆಸೆ ಪಟ್ಟು ಪ್ರೀತಿ ಮಾಡೋರು ಮದುವೆ ಮಂಟಪದಲ್ಲಿ ಜೊತೆ ಆಗೋದಿದೆಯಲ್ಲ, ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಆ ಕ್ಷಣದವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ಏನೇ ಸಮಸ್ಯೆ ಬಂದ್ರು ಎದುರಿಸಬೇಕು. ಈ ತರ ಸೂಸೈಡ್ ಮಾಡ್ಕೊಳ್ಳೋದಲ್ಲ ಪರಿಹಾರ. ಒಂದು ಆರ್ಡಿನರಿ ಟ್ಯಾಬ್ಲೆಟ್ ಮೇಲೆ ಕೂಡ ಇದೇ ಎಕ್ಸ್ಪೈರಿ ಡೇಟು ಅಂತ ಬರ್ದಿರ್ತಾರೆ. ಆದ್ರೆ ನಮ್ ಎಕ್ಸ್ಪೈರಿ ಡೇಟ್ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅವ್ರೊಬ್ಬನ್ ಬಿಟ್ಟು. ಅದನ್ನ ಅವಸರ ಪಟ್ಟು ನಮ್ ಕೈಯಿಂದಾನೇ ಗೀಚಬಾರ್ದು. ಆತ್ಮಹತ್ಯೆ ಅನ್ನೋದು ಶುದ್ಧ ಮೂರ್ಖತನ. ಈ ತರ ಮತ್ತೆ ನಿಮ್ ಗ್ಯಾಂಗ್ ಅಲ್ಲಿ ಆಗದಿರೋ ತರ ನೋಡ್ಕೊಳ್ಳಿ. Of course, love is great, but life is greater. ಒಂದು 4 ಗಂಟೆಯಲ್ಲಿ ವಾರ್ಡ್ ಶಿಫ್ಟ್ ಮಾಡ್ತೀವಿ, ಆಮೇಲೆ ಬಂದು ನೋಡಿ. ಗೋ ರಿಲ್ಯಾಕ್ಸ್. ಅಣ್ಣ, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಎಲ್ಲ ಇರಲಿ. ನೀನ್ ಯಾರನ್ನಾರು ಲವ್ ಗಿವ್ ಮಾಡ್ತಿದ್ಯಾ ಏನು? ಹಲೋ, ಎಮರ್ಜೆನ್ಸಿ ಕಾಲು. ಹೋಗು, ಫಸ್ಟ್ ಅಟೆಂಡ್ ಮಾಡು. ಏನಾಯ್ತೆ? ಏನಾಯ್ತೆ? ಹಾಸ್ಪಿಟಲ್ ಇದೆಲ್ಲ ಕಾಮನ್. ಅದಕ್ಕೆ ಯಾಕೆ ಹೀಗೆ ಕಿರ್ಚ್ಕೋತ್ಯಾ? ಏನಾಯ್ತು? ವಾಟ್ ಹ್ಯಾಪನ್? ಅಣ್ಣ, ಇವಳು ಯಾವಾಗ್ಲೂ ಹೀಗೆ. ರೋಡಲ್ಲಿ ಆಕ್ಸಿಡೆಂಟ್ ನೋಡ್ಲಿ, ರಕ್ತ ನೋಡ್ಲಿ, ಕ್ರೈಮ್ ಡೈರಿಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಿರೋದು ನೋಡ್ಲಿ, ಹೀಗೆ ಆಡ್ತಾಳೆ. ನೀನ್ ಏನು ತಲೆ ಕೆಡ್ಸ್ಕೊಬೇಡ, ನೀನ್ ಹೋಗು, ಕೆಲಸ ನೋಡು. ಇಟ್ಸ್ ಓಕೆ, ಐ ಟೇಕ್ ಕೇರ್. ನೀನ್ ಹೋಗು. ಏಯ್ ಬಾರೆ. ಹಾ ಅಣ್ಣ, ಏನೇ ಡ್ಯೂಟಿ ಅಂತ ಮನೇಲಿರೋ ಬ್ಯೂಟಿನ್ ಮರ್ತ್ಬಿಡ್ಬೇಡ. ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಬೇಗ ಬಂದ್ಬಿಡು. ಬಾಯ್. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಕಾಯಿಸಿದರು, ನೋಯಿಸಿದರು, ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಹಾಯ್. ಅದು ಆ ಶುಂಠಿಕೊಪ್ಪ ಮೈನ್ ರೋಡ್ ಇದೆಯಲ್ಲ, ಅಲ್ಲೊಂದ್ ಮರ ಬಿದ್ಬಿಟ್ಟಿತ್ತು. ಆ ಮರನ್ ಕಟ್ ಮಾಡಿ ಸೌದೆ ಮಾಡಿ ಊರ್ಗೆಲ್ಲ ಕೊಟ್ ಬಂದಪ್ಪ. ರಿಯಲಿ? ಆ ಕಾರ್ಯಪ್ಪ ಸರ್ಕಲ್ ಇದೆಯಲ್ಲ ಡಾರ್ಲಿಂಗ್, ಅಷ್ಟು ಬೇಗ ಬೇಡವಾದನೆ ನಾನು ನಿನ್ಗೆ? ನೀನಾದ್ರೂ ಸಮಾಧಾನ ಮಾಡಬಾರ್ದೇನೆ ಇವಳಿಗೆ? ಪಾಪ ಕಾಯ್ತಾ ಕೂತಿದ್ದಾಳೆ ಇವಳು. ಹಲೋ, ಅದು ನಿನ್ ಡ್ಯೂಟಿ. ರಿಯಲಿ ಡಾರ್ಲಿಂಗ್, ಇಷ್ಟು ದೊಡ್ಡ ಮರ. ಲವ್ ಮಾಡುವಾಗ ನೋಡಿದ್ದೇನೆ ಇವ್ರನ್ನ, ನೋಡಿದ್ದೇನೆ. ನಾನೇ ಪ್ರಪಂಚ, ಮಿಕ್ಕಿದೆಲ್ಲ ಔಟ್ ಆಫ್ ಫೋಕಸ್. ಅಷ್ಟು ಇನ್ವಾಲ್ವ್ಮೆಂಟ್ ಇವ್ರಿಗೆ. ಲವ್ ಮಾಡೋವಾಗ 2 ನಿಮಿಷ ಬಸ್ಗೋಸ್ಕರ ಕಾಯ್ತಾ ಇರ್ಲಿಲ್ಲ, ನನ್ ಕಿಸ್ಸಿಗೆ ಮಾತ್ರ 8 ಗಂಟೆ ಕಾಯೋರು. ರಾತ್ರಿ ಎಲ್ಲಾ ಫೋನ್ ಮಾಡಿ ಕಯ್ಯ ಅಂತ ಬೇಡದೇ ಇರೋ ವಿಷಯಗಳು. ನಾಯಿ ಊಟ ಮಾಡ್ತಾ, ಕಕ್ಕ ಮಾಡ್ತಾ, ಸುಸ್ಸು ಮಾಡ್ತಾ ಅಂತ. ಅಷ್ಟೇ ಅಲ್ಲ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫೋನು. ಕಾಫಿ ಕುಡ್ದ್ಯಾ, ತಿಂಡಿ ತಿಂದ್ಯಾ, ನಿದ್ದೆ ಮಾಡಿದ್ಯಾ, ಎದ್ದ್ಯಾ, ರಾತ್ರಿ ಎಲ್ಲ ನನ್ನ ನೆನಪಾದ್ನಾ ಅಂತ. ಒಂದ್ 50 ಫೋನ್ ಕಾಲು, ಒಂದ್ 250 SMS. ನಿಮಗಲ್ಲ. ಸರಿ ಬೇಡ. ಇವತ್ತೇನ್ ಬಟ್ಟೆ ಹಾಕೊಂಡಿದ್ಯಾ? ನಿನ್ ನೇಲ್ ಪಾಲಿಶ್ ಕಲರ್ ಏನು?
ಅಷ್ಟೇ ಅಲ್ಲ ನನ್ ಕರ್ಚೀಫ್ ಕಲರು ಹೇಳ್ಬೇಕಿತ್ತು. ಕರ್ಚೀಫಾ? ಏನೋ ಇವ್ರ ವಂಶದವರೇ ಕೊಡಿಸ್ದ ಹಾಗೆ. SMS ಮಾಡುವಾಗ ಸ್ವೀಟ್ ಹಾರ್ಟ್, ಡಾರ್ಲಿಂಗ್, ಬೇಬಿ ಅಂತ ಹಾಕ್ಲೇಬೇಕು. ಸಪೋಸ್ ಒಂದ್ SMS ರಿಪ್ಲೈ ಮಾಡೋದ್ ಮರ್ತೆ ಅಂತ ಇಟ್ಕೋ, ಮುಗದ್ ಹೋಯ್ತು. ಏನು ಯಾಕೆ ನನ್ ಮೇಲೆ ಕೋಪನ, ನನ್ ಕಂಡ್ರೆ ಇಷ್ಟ ಅಲ್ವಾ ಅದಕ್ಕಿನ್ನೊಂದು 100 SMS. ನಾವಿಷ್ಟು ಡೀಪಾಗಿ ಲವ್ ಮಾಡ್ತಿದ್ದಾನಲ್ಲ ಅಂತ ಅದೇ ಹುಡ್ಗನ್ ಮದ್ವೆ ಮಾಡ್ಕೊಂಡ್ವಿ ಅಂತ ಇಟ್ಕೋ, ಮದ್ವೆ ಆದ್ಮೇಲೆ ದಿನಕ್ಕೆ 2 ಫೋನ್ ಕಾಲ್. ಅದಕ್ಕೂ ನಾ ಈ ತರ ಕಾಯ್ಕೊಂಡ್ ಕೂತಿರ್ಬೇಕು. ಈಗ ನಾನ್ ಅನುಭವಿಸ್ತಾ ಇದೀನಲ್ಲ ಆ ತರ. ನಿಜವಾಗ್ಲು ಇಷ್ಟು ದೊಡ್ಡ ಮರ. ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರೆ 500 kg ಭಾರ ಕಾಲು ಕಟ್ಕೊಂಡು ಓಡಾಡೋದಂತೂ ಗ್ಯಾರಂಟಿ. ಯಾವ ಕಾಲು? ಅಲ್ಲ 2 ಕಾಲು ಇದೆಯಲ್ಲ, ಯಾವ ಕಾಲು ಅಂತ ಹೇಳಿದ್ರೆ ರಿಮೂವ್ ಮಾಡಿ ಬಿಸಾಕ್ಬಿಡ್ತೀನಿ. ಏನು ನಗ್ತೀಯ ನೀನು? ಕಾಲನಲ್ವೇ ಭಾರ ಕಟ್. ನಿಜವಾಗ್ಲೂ ಕಾಲಲ್ಲಿ ಐತೆ. ಏನೇ ನಗ್ತೀಯ? ನನ್ನ ಹೆಂಡತಿ ಕಾಲು ಮಿಸ್ ಕಾಲ್ ಆಗ್ಬಿಟ್ಟಿದೆ. ಕಾಲಲ್ಲಿ ಓ ಬಂತು ರಿಸೀವ್ಡ್ ಕಾಲ್. ಕೋಪಿಸ್ಕೋಬೇಡ ಚಿನ್ನ. ಎಷ್ಟು ವರ್ಷದಿಂದ ನಾನು ನೋಡ್ತಿದ್ಯಾ ಅಕ್ರಾಸ್ ಮೈ ಹಾರ್ಟ್. ನಿಜ ಹೇಳ್ತಿದ್ದೀನಿ, ಇಷ್ಟು ದೊಡ್ಡ ಮರ. ಸುಮ್ಮನೆ ಇರು. ಏನು ಫೈಟಾ? ಬಾಲ್ ಜೊತೆಗ ಅಥವಾ ಬಾಡಿ ಜೊತೆಗ? ನನಗೆ ಬಾಲ್ ಜೊತೆಗೂ ಫೈಟ್ ಇಷ್ಟ, ಬಾಡಿ ಜೊತೆಗೂ ಇಷ್ಟ. ಅದರಲ್ಲೂ ಹುಡುಗಿಯರು ಬಾಡಿ ಜೊತೆ ಫೈಟ್ ಮಾಡೋದಂದ್ರೆ ತುಂಬಾನೇ ಪ್ರೀತಿ ಮಾಡೋ ಹುಡುಗಿ ಒಂದು ಖಾಲಿ ಪೇಪರ್ ಇದ್ದ ಹಾಗೆ. ಅದ್ರಲ್ಲಿ ನೀನ್ ಏನ್ ಬೇಕಾದ್ರೂ ಬರ್ಕೋ, ಆದ್ರೆ ಏನೇನೋ ಬರ್ದು ಗೀಚಿ ಅದನ್ನ ಎಸಿಬೇಡ. ಎಸಿಯೋದಕ್ಕೂ ಮುಂಚೆ ನಿನ್ನ ಅಕ್ಕ ತಂಗಿ ಯಾರನ್ನಾದ್ರೂ ನೆನ್ಸ್ಕೋ. ನೆನ್ಪಕ್ ಬರ್ಲಿಲ್ಲ ನಿನಗ್ ಜನ್ಮ ಕೊಟ್ಟವಳನ್ನ ನೆನ್ಸ್ಕೋ. ಹೆಣ್ಣು ಅಂದ್ರೆ ಏನು ಅಂತ ಅವಾಗ ಅರ್ಥ ಆಗುತ್ತೆ. ಇನ್ನೊಂದು ವಾರದೊಳಗೆ ನೀನ್ ಅವಳನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ ತಿಥಿ ನಾನ್ ಮಾಡ್ತೀನಿ. ನೋಡ್ದ್ಯಾ ಹೇಗೆ ಅಂತ? ಆವತ್ತೇನೋ ಅವ್ನು ಹಾಗೆ ಹೀಗೆ ಯಾರು ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಅದು ಕಣೆ ನಮ್ ಸೆಲೆಕ್ಷನ್ ಅಂದ್ರೆ. 1 hour ಓದಿದ್ರೆ 2 hours ದುಡಿಬೇಕು, 3 hours ಯೋಚನೆ ಮಾಡ್ಬೇಕು. ಇಂಥ ವಿಷಯದಲ್ಲಿ ನೀನು ಹಗಲು ರಾತ್ರಿ ಯೋಚನೆ ಮಾಡ್ಬೇಕು. ಅಮ್ಮ ತಾಯಿ ಪ್ಲೀಸ್ ನಿನ್ ಭಾಷಣ ನಿಲ್ಸು, ನಡಿ ಹೋಗೋಣ. ಅಲ್ಲಿಡು. ಸ್ನೇಹ ಮಲಗಿದ್ಲಾ? ಅವಳೇ ಲಿಸ್ಟ್ ಬೇಗ ಮಲಗ್ತಾಳೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದಾಳೆ. ನೀನು ಸಂಧ್ಯಾ? ಹೇಯ್ ಸಂಧ್ಯಾ,
ಏನು ನಮಗೆ ಮಕ್ಕಳಿಲ್ಲ ಅಂತ ಚಿಂತೆ ಮಾಡ್ತಿದ್ಯಾ? ಹಾಗಂತ ಯಾರು ಹೇಳಿದ್ರು ನಿಮ್ಮ ಹತ್ರ? ನನಗೆ ಇಷ್ಟು ದೊಡ್ಡ ಮಗಳಿದ್ದಾಳೆ. ನಮ್ಮ ಸ್ನೇಹಕ್ಕಿಂತ ನನಗೆ ಮಗು ಬೇಕೇನ್ರಿ? ಆದ್ರೂ ಮದುವೆಯಾದ ಹೆಣ್ಣು ತಾನು ತಾಯಿ ಆಗಬೇಕು ಅಂತ 1000 ಕನ್ಸಿಟ್ಕೊಂಡಿರ್ತಾಳೆ. ನಿನಗದು ಯಾವುದು ಅನ್ನಿಸ್ತಿಲ್ವಾ? ಮದುವೆ ಆದ್ರೆ ತಾಯಿ ಆಗ್ಲೇಬೇಕು ಅಂತ ರೂಲ್ಸ್ ಇದೆಯಾ? ಎಷ್ಟೊಂದು ಜನಕ್ಕೆ ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಮಕ್ಕಳೇ ಆಗಲ್ಲ. ಇನ್ ಕೆಲವ್ರಿಗೆ ಮಕ್ಕಳಾದ್ರೂ ಆ ಮಕ್ಕಳಿಗೆ ಬ್ರಹ್ಮ ಆಯಸ್ಸನ್ನೇ ಕೊಟ್ಟಿರಲ್ಲ. ಇದಕ್ಕೆಲ್ಲ ನಾವು ದುಃಖ ಪಡಕ್ಕಾಗತ್ತೇನ್ರಿ? ಜೀವನದಲ್ಲಿ ಎಲ್ಲಾ ಬಾಗ್ಲು ಮುಚ್ಚೋಗಿದೆ ಅಂತ ಗಾಬರಿ ಪಟ್ಕೋತೀವಿ. ಬಾಗಿಲು ಮುಚ್ಚಿದೆ ನಿಜ, ಆದ್ರೆ ಬೀಗ ಹಾಕಿಲ್ವಲ್ಲ. ಅನಾಥಾಶ್ರಮದಲ್ಲೇ ನೋಡಿ, 100 ಮಕ್ಕಳಿರ್ತಾರೆ. ಆ ಮಕ್ಕಳಿಗೆಲ್ರಿಗೂ ಒಬ್ಳೇ ತಾಯಿ, ಅದು ಸಾಕು ತಾಯಿ. ಆದ್ರೂ ಆ ಸಾಕು ತಾಯಿನೇ ಅವ್ರೆಲ್ರೂ ಎಷ್ಟು ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಕರೀತಾರೆ. ಆ ಹೆಣ್ಣು ಮಗಳು ತನಗ್ ಮಕ್ಕಳಿಲ್ಲ ಅನ್ನೋದನ್ನ ಮರೆತು 100 ಮಕ್ಕಳಿಗೆ ತಾಯಿ ಆಗ್ತಾಳೆ. ನನ್ನ ವಯಸ್ಸಿನೋಳೆ ಆದ್ರೂ ಸ್ನೇಹ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ನಾ ತುಂಬಾ ಹೆಮ್ಮೆ ಪಡ್ತೀನಿ. ಈ ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗತ್ತೆ ಹೇಳಿ? ನಮಗ್ ಮಕ್ಕಳಿಲ್ಲ ಅನ್ನೋ ಚಿಂತೆ ನನಗಿಲ್ಲ ರೀ. ಈಗ ಬೇಗ ತಪ್ಕೊಳ್ಳಿ, ಇಲ್ಲಾಂದ್ರೆ ಅಳು ಬರತ್ತೆ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಏನು ಬಂಧನ ಫಿಲ್ಮ್ ಸೀನ್ ನಡೀತಾ ಇರೋ ಹೋಗಿದೆ. ಓಕೆ, ಇವಾಗ ನಾನು ಏನಕ್ಕೆ ಬಂದೆ ಅಂದ್ರೆ, ನಾಳೆ ಏನ್ ದಿನ ಅಂತ ನಿಮ್ಮಿಬ್ರಿಗೂ ಗೊತ್ತು ತಾನೆ? ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ನೀವಿಬ್ರು ಕಚ್ಚಾಡ್ದೆ. ಅಣ್ಣ, ನೀನ್ ಮನೆಗ್ ಲೇಟ್ ಆಗಿ ಬರ್ದೆ, ಬೇಗ ಬರ್ಬೇಕು. ಓಕೆ, ಗುಡ್ ನೈಟ್. ಗುಡ್ ನೈಟ್. Lovely daughter you have. ನಾಳೆ ಏನ್ ದಿನ ಗೊತ್ತಾ? ಇದನ್ ಕೇಳಕ್ ಇಲ್ಲಿಗೆ ಬರ್ಬೇಕಿತ್ತಾ? ಬೇರೆ ಜಾಗ ಎಲ್ಲಿತ್ತು? ಕಾಲೇಜ್ ಇತ್ತು, ಕಾಲೇಜ್ ಪಾರ್ಕ್ ಇತ್ತು, ಕಾಲೇಜ್ ಕಾಂಪೌಂಡ್ ಇತ್ತು. ಅದು ನನಗೂ ಗೊತ್ತು, ಆದ್ರೆ ಅಲ್ಲಿ ನಿನ್ ಕೋತಿ ಗ್ಯಾಂಗ್ ಇತ್ತು. ಓಹೋ, ಈಗ ಗೊತ್ತಾಯ್ತು. ಮನೆಗ್ ಹೋಗೋ ಟೈಮ್ ಆಯ್ತು. ಲವರ್ಸ್ಗೆ ಅದ್ ಯಾವತ್ತೋ ಸತ್ತೋಯ್ತು. ನಿನಗೇನಾಗಿದೆ ಇವತ್ತು? ಏರಿದೆ ಮತ್ತು. ಅದಕ್ಕೇನ್ ಮಾಡ್ಬೇಕು ಈ ಹೊತ್ತು? ಕೊಡ್ಬೇಕು ನೀನೊಂದ್ ಮುತ್ತು. ಅದಕ್ ಹಾಲಿಡೇ ಇವತ್ತು. ಲವರ್ಸ್ಗೆ ಡೈಲಿ ವರ್ಕಿಂಗ್ ಡೇ ಅಂತ ನನಗ್ ಗೊತ್ತು. ಆದ್ರೂ ಇವತ್ತು ಕೊಡಲ್ಲ ಮುತ್ತು. ಕೊಡಲ್ಲ ಅಂದ್ರೆ ನಿನ್ನ ಬಿಡೋರು ಯಾರು ಇವತ್ತು? ಕೋತಿ ನೋತಾ ಇದೆ. ಇನ್ನೊಂದ್ ಕೊಟ್ರೆ ಸರಿ ಹೋಗುತ್ತೆ. ಕಾಲಲ್ಲಿರೋದು ಕೈಗೆ ಬರುತ್ತೆ. ಈಗ ಹೇಳು, ನಾಳೆ ಏನ್ ಗಿಫ್ಟ್ ಕೊಡ್ತಾ ಇದ್ಯಾ? ವ್ಯಾಲೆಂಟೈನ್ಸ್ ಡೇಗೆ ಹುಡುಗರು ಹುಡುಗಿರ್ ಗಿಫ್ಟ್ ಕೊಡೋದೆಲ್ಲ ಓಲ್ಡ್ ಸ್ಟೈಲ್. ಈಗೇನಿದ್ರು ಹುಡುಗಿರ್ ಕೊಡಬೇಕು. ಓಹೋ, ಅದ್ಯಾಕೋ ಕಾಣೆ. ಯಾಕಂದ್ರೆ ಹುಡುಗಿರ್ನ ಲವ್ ಮಾಡ್ಬೇಕಾದ್ರೆ 2-3 ವರ್ಷ ಹಿಂದೆ ಸುತ್ತಿ ಇರೋದನ್ನೆಲ್ಲ ಖಾಲಿ ಮಾಡ್ಕೊಂಡಿರ್ತೀವಲ್ಲ, ಅದೆಲ್ಲ ಕಾಂಪನ್ಸೇಟ್ ಆಗ್ಬೇಕು ಅಂದ್ರೆ ವರ್ಷಕ್ಕೆ 4 ಬರ್ತ್ಡೇ, 6 ವ್ಯಾಲೆಂಟೈನ್ಸ್ ಡೇ, ಇರೋಬರ ಹಬ್ಬಗಳಿಗೆಲ್ಲದಕ್ಕೂ ಹುಡುಗಿರೇ ಗಿಫ್ಟ್ ಕೊಡ್ಬೇಕು. ಏ ಸುಮ್ನೆ ತಮಾಷೆಗೆ ಹೇಳ್ದೆ. ನಾನ್ ಮದ್ವೆ ಆಗೋ ಹುಡುಗಿ ನೀನು. ನಿನಗಲ್ದೆ ಇನ್ಯಾರು ಕೊಡ್ಲಿ? ಏನ್ ಕೊಡ್ತೀಯ ಅಂತ ಕೇಳ್ಬೇಡ, ಏನ್ ಕೊಡ್ತೀನಿ ಅಂತ ನೋಡು. ಪಾರ್ಟಿ ಪ್ಲೇಸ್ ಅಲ್ಲಿ? ನಮ್ಮನೆ. ಎಲ್ರಿಗೂ ಹೇಳಿದ್ಯಾ? ಎಲ್ಲಾರ್ಗೂ ಹೇಳಿದೀನಿ, ಎಲ್ಲಾರು ಓಕೆ. ಟೈಮ್ ಆಯ್ತು, ತುಂಬಾ ಪ್ರಿಪರೇಷನ್ ಇದೆ, ಹೋಗೋಣ. ಓ ಯಜಮಾನ್ರೆ, ಬನ್ನಿ 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 ಬನ್ನಿ. ಸ್ನೇಹ ಎಲ್ಲೋ? ಅಮ್ಮವರು ಮೇಲೆ ಮಲಕೊಂಡ್ಬಿಟ್ಟಿದ್ದಾರೆ ಯಜಮಾನ್ರೆ. ಇಷ್ಟು ಬೇಗ? 8 o'clock. ಓಪ್ಸ್, ಸಾರಿ. ಅದು ಹಾಸ್ಪಿಟಲ್ ಒಂದು ಆಕ್ಸಿಡೆಂಟ್ ಕೇಸು. ಪೊಲೀಸ್ ಎನ್ಕ್ವೈರಿ ಎಲ್ಲ ಶುರು ಆಗೋಯ್ತು. ನಾನು ನಿಮ್ಮನ್ನೇನಾದ್ರೂ ಕೇಳಿದ್ನಾ? ಅಲ್ಲ, ನಾನೇ ಹೇಳ್ಬಿಟ್ರೆ ನೀನ್ ಕೇಳೋದು ತಪ್ಪುತ್ತಲ್ಲ. ಆಂಟಿಸಿಪೇಟರಿ ಬೇಲ್. ಊಟ ಮಾಡಿದ್ಯಾ? ನಾನ್ ಕಾಯ್ಬೇಕು ಅಂತಿದ್ರು ನನ್ನ ಹೊಟ್ಟೆ ಕಾಯ್ಬೇಕಲ್ಲ. ಕರೆಕ್ಟ್. ಅದಿರ್ಲಿ,
ಸ್ನೇಹ ನನ್ನನ್ನು ಬೇಗ ಬರಕ್ಕೆ ಹೇಳ್ಬಿಟ್ಟು ಅವಳು ಮಲಗ್ಬಿಟ್ಟಿದ್ದಾಳೆ. ಇದು ಬೇಗನಾ? ಬನ್ನಿ ಊಟ ಬಡಿಸಿ. ಊಟ ಎಲ್ಲ ಇರ್ಲಿ ಕಣೆ, ಏನಾಯ್ತು ಸ್ಪೆಷಲ್ ಆಗಿ ಕಾಣ್ತಿದ್ಯಲ್ಲೇ. ಊಟ ಎಲ್ಲ ಬೇಡ. ಊಟ ಬೇಡವಾ? ಇನ್ನೇನ್ ಬೇಕು? ಸ್ನೇಹ 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 ಇದಾಳೇನ್ರಿ? ಎಲ್ಲಿ ಇವಳು? ಸ್ನೇಹ ಎಲ್ರಿ ಇವಳು? ಸ್ನೇಹ 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 ಅದಕ್ಕೆ ಹ್ಯಾಪಿ ಆನಿವರ್ಸರಿ. ಕತ್ತೆ ಕತ್ತೆ. ಓ ಯಜಮಾನ್ರೆ, ಊದ ಪಟ್ಲಿ ಎಲ್ಲ ಒಡೆದೋಗದೆ. ಅದು ಊದೋ ಪಟ್ಲೆ ಅಲ್ವೋ, ಬಲೂನು. ಅಯ್ಯೋ ಅದೆಂತದೊಂದು ತೆಗಿರಿ ಅತ್ತಾಗೆ. ನಾನು ವತಾರಿಂದ ಸಂದ್ ಗಂಟ ದಮ್ ಕಟ್ಟು ಊದಿ 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 ಅಷ್ಟೇ ಹತ್ರಕ್ಕೆ ನೇತಾಕಿದ್ದೆ. ಅದೇ ಹೊಡೆದದ್ದು ಸೆಲೆಬ್ರೇಷನ್ಗೋಸ್ಕರ ನಾನೇ ಹೊಡೆದಾಕಿದ್ದು. ಅಯ್ಯೋ ಅದೆಂತದೊಂದು ಬೇಸನ್ನು. ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು, ಶುರು ಮಾಡು. ಓ ಸರಿ ಹೋಯ್ತು. ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್ ಸ್ನೇಹ. ವೆಲ್ಕಮ್ ಅದಕ್ಕೆ. ಸ್ಮಾಲ್ ಗಿಫ್ಟ್ ನಿನಗೆ ಅಂತ. ವಾವ್, ತುಂಬಾ ಚೆನ್ನಾಗಿದೆ. ಬಟ್ ನಂಗೆ ಒಂದ್ ವಿಷಯ ಅರ್ಥ ಆಗ್ಲಿಲ್ಲ. ಏನು? ಅದಕ್ಕೆ ಬರ್ತ್ಡೇ ಆಗ್ಲಿ, ನನ್ ಬರ್ತ್ಡೇ ಆಗ್ಲಿ, ಆನಿವರ್ಸರಿ ಆಗ್ಲಿ, ಎಲ್ಲದಕ್ಕೂ ನೀನೇ ಗಿಫ್ಟ್ ಕೊಡ್ತೀಯಲ್ಲ. ಆಕ್ಚುಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋರ್ಗೆ ನಾವ್ ಗಿಫ್ಟ್ ಕೊಡ್ಬೇಕು. ಇದ್ಯಾ ತರ ಸಂಪ್ರದಾಯ ಅಣ್ಣ? ಪ್ರೀತಿಯ ಸಂಪ್ರದಾಯ. ನನ್ನ ಮನಸ್ಸಿನ ನೆಮ್ಮದಿಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬಾರ್ದು, ಆ ಸಂತೋಷಕ್ಕೆ ಕಾರಣ ಆಗಬೇಕು. ದುಃಖದಲ್ಲಿ ಭಾಗಿಯಾಗಬೇಕೆ ಹೊರತು ಕಾರಣರಾಗಬಾರ್ದು. ನಮ್ಮ ದುಃಖ, ನಗು, ಸಂತೋಷ ಎಲ್ಲ ನೀನೇ ಅಲ್ವಮ್ಮ? ಏನದ್ಕೆ ಡಾಕ್ಟರ್ ಹೆಂಡತಿಯಾಗಿ ಬಂದೋಳು ಇವಾಗ ಇವನ್ ಜೊತೆ ಸೇರ್ಕೊಂಡು ಕವಿ ಆಗ್ಬಿಟ್ಟಿದ್ಯಾ? ಎನಿವೇಸ್, ನಿಮ್ಮಿಬ್ರಿಗೂ ಇನ್ನೊಂದ್ಸರಿ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದಕ್ಕೆ ಇದನ್ನ ನಿಮ್ ಕೈಯಾರ ನನಗೆ ಹಾಕಿ ಕೊಡು. ನೈಸ್ ನೋ? ಸರಿ, ನಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಮಿಸ್ಟರ್ ಡಾಕ್ಟರ್? ನೆಕ್ಸ್ಟ್ ಪ್ರೋಗ್ರಾಮ್ ಲೇಡೀಸ್, ದಯವಿಟ್ಟು ಕ್ಷಮಿಸಬೇಕು, ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಹೋಗಬೇಕು. ಜಸ್ಟ್ 3 hours. ಬೇಗ ಬಂದ್ಬಿಡ್ತೀನಿ ಪ್ಲೀಸ್ ಪ್ಲೀಸ್. ನೋ. ಏ ಟೆನ್ಷನ್ ಆಗಬೇಡ, 3 ದಿನ ರಜೆ ಹಾಕ್ಬಿಟ್ಟಿದ್ದೀನಿ, ಆನಿವರ್ಸರಿ ಸ್ಪೆಷಲ್. ಪ್ರೀತಿ ಪಾರಿಜಾತ ತೇಲಿ ತೇಲಿ ಬಂತ, ಮೋಹ ಸೂಸುವಂತ ತಂಪು ಗಾಳಿ ತಂತ. ಏನೋ ಒಂಥರ ಖುಷಿ, ಏನೋ ಒಂಥರ ಖುಷಿ, ತುಂಬಿ ಹೋಗಿದೆ ಮನ, ಏನೋ ಒಂಥರ ಖುಷಿ. ಪ್ರೀತಿ ಪಾರಿಜಾತ ತೇಲಿ ತೇಲಿ ಬಂತ, ಮೋಹ ಸೂಸುವಂತ ತಂಪು ಗಾಳಿ ತಂತ. ಏನೋ ಒಂಥರ ಖುಷಿ, ಏನೋ ಒಂಥರ ಖುಷಿ, ತುಂಬಿ ಹೋಗಿದೆ ಮನ, ಏನೋ ಒಂಥರ ಖುಷಿ. ನೀಡು ಚೂರು ಬೆಂಬಲ, ಹೀಗೆ ನನ್ನನಲ್ಲನ ನೋಡುವಂಥ ಹಂಬಲ. ಎಂದಿಗೂ ತೀರದ ಊಹೆಗೂ
ಮಿತಿಗೂ ಮೀರದ ಆಸೆ ಪ್ರೀತಿಗೆ ಏನೋ ಒಂಥರ ಖುಷಿ ಏನೋ ಒಂಥರ ಖುಷಿ ತುಂಬಿ ಹೋಗಿದೆ ಮನ ಏನೋ ಒಂಥರ ಖುಷಿ ನೀನು ತಂದೆ ಕೆನ್ನೆಗೆ ಸೇರಿ ನಿನ್ನ ತೋಳಿಗೆ ಜೀವ ಬಂತು ನಾಳೆಗೆ ಮಾತಲಿ ಹೇಳದ ಮೌನದಿ ಕಾಣದ ಭಾವ ಪ್ರೀತಿಗೆ ಏನೋ ಒಂಥರ ಖುಷಿ ಏನೋ ಒಂಥರ ಖುಷಿ ತುಂಬಿ ಹೋಗಿದೆ ಮನ ಏನೋ ಒಂಥರ ಖುಷಿ ಅಣ್ಣ ನಾಳೆ ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇದೆ ನಾನು ಹೋಗ್ತಾ ಇದ್ದೀನಿ ನಾಳೆ ಸಂಧ್ಯಾ ನಾಳೆ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಏನಮ್ಮ ಸಮಾಚಾರ ಯಾರನ್ನಾರು ಲವ್ ಗಿವ್ ಮಾಡ್ತಿದ್ಯಾ ಏನು ಸಂಧ್ಯಾ ಇವಳು ಪ್ಲೇಟಲ್ಲೇ ರಂಗೋಲಿ ಹಾಕ್ತಿರೋದು ನೋಡಿದ್ರೆ ಏನೋ ಶುರು ಹಚ್ಕೊಂಡಿದ್ದಾಳೆ ಅನ್ಸುತ್ತೆ ಏಯ್ ಕತ್ತೆ ಏನೇ ಕತೆ ನೋಡೆ ನೀನು ಯಾವನಾದ್ರೂ ಇಷ್ಟ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಸಿಂಪ್ಲಿ ಗೋ ಹೆಡ್ ನನಗಿಷ್ಟ ಇಲ್ಲ ಈಗ ನಾನೇನೇ ಹೇಳಿದ್ರು ನಿನ್ನ ತಲೆಗೆ ಹೋಗಲ್ಲ ಯಾಕಂದರೆ ನಿನ್ನ ಸ್ಥಿತಿ ನಿನ್ನ ವಯಸ್ಸು ಅಂಥದ್ದು ನೀನಿರೋ ಸ್ಥಿತಿ ವಯಸ್ಸನ್ನ ದಾಟಿ ಬಂದಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಪ್ರೀತಿ ಮಾಡಿದ್ಮೇಲೆ ಅದನ್ನು ಗೆಲ್ಲೋದಿದೆಯಲ್ಲ ಅದು ತುಂಬ ಕಷ್ಟ ನಿನ್ನ ಪ್ರೀತಿಗೆ ನಾವಿಬ್ಬರೂ ಅಡ್ಡಿ ಬರ್ತಿಲ್ಲ ನಮಗೆ ಓಕೆನೆ ಆದರೆ ಆ ಹುಡುಗನ ಮನೆಯವ್ರು ಒಪ್ತಾರೆ ಅನ್ನೋದು ಏನು ಗ್ಯಾರಂಟಿ ಒಂದು ವೇಳೆ ಆ ಹುಡುಗ ನಿನಗೋಸ್ಕರ ಮನೆ ಬಿಟ್ಟು ಬಂದ ಅಂತ ಇಟ್ಕೋ ಎಷ್ಟು ದಿನ ಅಂತ ನಿನ್ನ ಜೊತೆಲಿರ್ತಾನೆ ಎಲ್ಲರೂ ನಿಮ್ಮ ಅಣ್ಣನ ಹಾಗೆ ಇರ್ತಾರೆ ಅಂತ ಅನ್ಕೋಬೇಡ ನಾನು ಮನೆ ಬಿಟ್ಟು ಓಡ್ ಬಂದು ಮದುವೆ ಆದಮೇಲೆ ದುಃಖ ಅಂದರೆ ಕಣ್ಣೀರು ಒರ್ಸೋಕ್ಕೆ ಒಂದು ಕಿರುಬೆರಳು ಬರಲಿಲ್ಲ ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದ ತಪ್ಪಿಗೆ ನನ್ನ ಅಪ್ಪ ಅಮ್ಮ ತೀರಿ ಹೋದಾಗ ನನಗೆ ಯಾರೂ ತಿಳಿಸ್ಲೂ ಇಲ್ಲ ನನಗೆ ಗೊತ್ತೂ ಆಗಲಿಲ್ಲ ಎಲ್ಲ ಮುಗ್ದು ಹೋದ್ಮೇಲೆ ಗೊತ್ತಾಯ್ತು ಅದಕ್ಕೆ ಹೇಳ್ತಾ ಇದೀನಿ ನೀನ್ ಮದ್ವೆ ಆಗೋ ಹಾಗಿದ್ರೆ ಒಂದ್ ತುಂಬ ಕುಟುಂಬದ ಹುಡುಗನ್ ನೋಡೇ ಮದ್ವೆ ಮಾಡ್ಕೋಬೇಕು ಅದೇ ನನ್ನ ಆಸೆ ನೀವ್ ಹೇಳಿದ್ ಕರೆಕ್ಟ್ ಅದಕ್ಕೆ ಹಾಗೊಂದ್ ವೇಳೆ ನನ್ ಮದ್ವೆ ಆದ್ರೆ ನಿಮ್ಮಿಬ್ರು ನೋಡ್ಬೇಕು ಅಂದಾಗ ನನ್ ಗಂಡನ್ ಹತ್ರ ಅತ್ತೆ ಮಾವನ ಹತ್ರ ಇಡೀ ಕುಟುಂಬದವ್ರ ಹತ್ರ ತಲೆ ಬಾಗಿ ಪರ್ಮಿಷನ್ ತಗೋಬೇಕು ನಮ್ಮಿಷ್ಟದ ಪ್ರಕಾರ ಬರಕ್ಕಾಗಲ್ಲ ಬರ್ಲೂಬಾರ್ದು ನನ್ಗಿವತ್ವರೆಗೂ ಒಂದ್ ವಿಷಯ ಅರ್ಥ ಆಗ್ಲಿಲ್ಲ ಅದಕ್ಕೆ ಒಂದ್ ಹುಡುಗಿ ಮದ್ವೆಗ್ ಮುಂಚೆ ದೇವಸ್ಥಾನಕ್ಕೆ ಹೋಗ್ಲಿ ಶಾಪಿಂಗ್ ಹೋಗ್ಲಿ ಸಿನಿಮಾಗ್ ಹೋಗ್ಲಿ ಯಾರಾದ್ರೂ ಗೊತ್ತಿರೋರ್ನ ಹತ್ರದವ್ರನ್ನ ಜೊತೆ ಕಳಿಸ್ತೀರ ಒಂದ್ ಹುಡುಗಿ ಬೇರೆ ಊರಿಗೆ ಓದೋಕ್ ಹೋದ್ರೆ ಅಲ್ಲಿ ಹಾಸ್ಟೆಲಲ್ಲಿ ಇರ್ಸದ ಸಂಬಂಧಿಕರ ಮನೇಲಿ ಇರ್ಸದ ಅಂತ ಅಷ್ಟೊಂದು ಚರ್ಚೆ ಮಾಡ್ತೀರ ಅದೇ ಅವಳ ಮದ್ವೆ ವಿಷಯ ಬಂದಾಗ ಯಾರೋ ಹಿಂದೂ ಮುಂದೂ ಗೊತ್ತಿಲ್ದಿರೋ ಹುಡುಗನ್ ತಂದು ಫಿಕ್ಸ್ ಮಾಡಿ ಅವನ್ ಜೊತೆ ಹೋಗು ಅಂತ ಹೇಳ್ತೀರಲ್ಲ ಹೇಗದ್ಕೆ ನಮಗೂ ಹೊಸ್ತು ತಾನೆ ಗಂಡ ಅನ್ನೋನ್ ಜೊತೆ ಕೈ ಹಿಡ್ಕೊಂಡು ಅಗ್ನಿಕುಂಡ ಸುತ್ಕೊಂಡ್ ಬಂದು ನಮ್ಮವ್ರನ್ನೆಲ್ಲ ಹಿಂತಿರುಗ್ ನೋಡ್ದಾಗ ಎಲ್ರೂ ದೂರದವ್ರ ತರ ಚಿಕ್ಕ ಚಿಕ್ಕದಾಗ ಕಾಣಿಸ್ತಾರದ್ಕೆ ಅಪ್ಪ ಅಮ್ಮ ಅಣ್ಣ ಅತ್ಕೆ ಇವ್ರೆಲ್ಲ ಇರೋ ಮನ್ಸಲ್ಲಿ ಅತ್ತೆ ಮಾವ ನಾದ್ನಿ ಇವ್ರನ್ನೆಲ್ಲ ಇರಿಸ್ಕೋಬೇಕು ನಮಗಿಷ್ಟ ಇರ್ಲಿ ಇಲ್ದೆ ಹೋಗ್ಲಿ ನಾಟಕೀಯವಾಗಾದ್ರೂ ನಗ್ತಾ ಇರ್ಬೇಕು ಜೀವನ ಮಾಡ್ಬೇಕು ಈ ತರ ಹುಟ್ಟಿದ ಮನೆಯವ್ರನ್ನೆಲ್ಲ ಮರ್ಸೋ ಅಂತ ಮದ್ವೆ ಬೇಕಾ ಅಂತ ನನಗನ್ಸುತ್ತೆ ಅದ್ ಬೇಡ ಅಂದ್ರೆ ನನಗೆ ಲವ್ ಮದ್ವೆ ಇದ್ಯಾವುದು
ಸ್ನೇಹ, ನನಗೆ ಈ ಮಮ್ಮಿ ಡ್ಯಾಡಿನ ಬಿಟ್ಟು ಬದುಕೋ ಶಕ್ತಿ ಸಾರಿ, ಐ ಆಮ್ ರಿಯಲಿ ಸಾರಿ. ನೀನ್ ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ಯಾ ಅಂತ ನನಗೆ ಗೊತ್ತಾಗ್ಲಿಲ್ಲಮ್ಮ. ನೋಡು, ನೀನ್ ಯಾವ ಹುಡುಗನ ಇಷ್ಟಪಟ್ಟಿದ್ಯೋ ಅವನ್ಗೆ ಕೊಟ್ಟು ಮದ್ವೆ ಮಾಡ್ತೀವಿ. ಯೋರ್ ಡಿಸಿಷನ್ ಇಸ್ ಕರೆಕ್ಟ್. ಯಾರಿಗೆ ಯಾವಾಗ ಅಂತ ನೀನ್ ಹೇಳು. ಮದುವೆನ ನಾವಿಬ್ರು ನಿಂತು ಬೊಂಬಟ ಮಾಡ್ತೀವಿ. ಏನಂತ ಹೇಳಲಿ ನಾನು, ನನಗೆ ನೀನು ನಿನಗೆ ನಾನು, ದೂರಾಗೋ ಮಾತೇ ಇಲ್ಲವೇ. ಏನಂತ ಹೇಳಲಿ ನಾನು, ನನಗೆ ನೀನು ನಿನಗೆ ನಾನು, ದೂರಾಗೋ ಮಾತೇ ಇಲ್ಲವೇ. ಕಪಟ ಇರದ ಮನಸಲಿ ಕಂಡೆ ನೀಲಿ ಸಾಗರ, ನಿರಾಸೆ ಕರಗಿಸೋಕೆ ಬರೀ ಈ ಸ್ಪರ್ಶ ಸಾಕೆ. ಎಂದೆಂದೂ ಜೊತೆಗೆ ಬಂದು ಖುಷಿಯ ಮಳೆಯ ನೀತಾರೆ. ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಜ, ಗುಡ್ ಮಾರ್ನಿಂಗ್. ಏನಪ್ಪ, ನಿಮ್ ಕೋತಿ ಗ್ಯಾಂಗ್ ಅವರು ಯಾರು ನಮ್ ಜೊತೆ ಬರ್ಲಿಲ್ಲ, ಯಾಕೆ? ಶಿವ ಪೂಜೆಯಲ್ಲಿ ಕರಡಿ ಬಿಡೋರು ಜಾಸ್ತಿ ಅಂತ ಬರ್ಲಿಲ್ಲ. ಎಲ್ಲಾರು ಅವ್ರವ್ರ ಗರ್ಲ್ ಫ್ರೆಂಡ್ಸ್ ಜೊತೆ ಬರ್ತಾರಂತೆ. ಓಹೋ, ಏನ್ ಸಿನ್ಸಿಯರ್ ಲವ್. 5 ನಿಮಿಷನೂ ಟೈಮ್ ಸಿಗಲ್ಲ ಪಾಪ. ಲೇ, ಬೈಕಲ್ ಬರುವಾಗ ರೋಡಲ್ಲಿ ಹಂಪು ಕೊಚ್ಚೆ ಎಲ್ಲ ಜಂಪ್ ಮಾಡಿಸ್ಕೊಂಡ್ ಬರ್ತಾರೆ. ಅವಳು ತಪ್ಕೊಂಡ್ ಕೂತಿರ್ತಾಳೆ, ಟಚಿಂಗ್ ಸಿಗುತ್ತೆ ಅಂತ. ಪರವಾಗಿಲ್ವೇ, ಎಲ್ಲ ವಿಷಯನೂ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಏನಮ್ಮವ್ರದು ಥಿಯರಿನಾ ಪ್ರಾಕ್ಟಿಕಲ್ಲ? ವಾವ್, ವಾಟ್ ಅ ಬ್ಯೂಟಿಫುಲ್ ಹೌಸ್. ನೀವ್ ಲಗೇಜ್ ಇಡಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿ. ನಾನು ಸ್ನಾನಕ್ಕೆ ಗೀಸರ್ ಆನ್ ಮಾಡ್ತೇನೆ, ಓಕೆನಾ? ಓಕೆ. ಲೇ, ಲಗೇಜ್ ಅಲ್ಲಿ ಇಡೋಣ. ಆ ರೂಮಲ್ಲಿ ಇಡೋಣ. ಓಕೆ, ಬಾ. ಈ ರೂಮಲ್ಲಿ ಬೇಡ, ಆ ರೂಮಲ್ಲಿ ಇಡಿ. ಯಾಕೆ? ಯಾಕಂದ್ರೆ ಅದು ಗೊತ್ತಾಯ್ತು ಬಿಡಿ.
ಇವತ್ ರಾತ್ರಿ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ದಿನ ಚೆನ್ನಾಗಿಲ್ಲ. ಸುಮ್ನೆ ಲೇ, ಇದು ಮೋಸ್ಟ್ಲಿ ನಿನ್ ಮದ್ವೆ ಆದ್ಮೇಲೆ ಓಪನ್ ಮಾಡ್ಬೇಕು ಅನ್ಕೊಂಡಿರೋ ರೂಮ್ ಇರ್ಬೇಕು. ನಿಮಗಿಷ್ಟ ಬಂದಂಗ್ ಮಾಡ್ಕೊಳ್ರಪ್ಪ. ನಂಗಂತೂ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ತಿನ್ನೋದಕ್ಕೆ ಏನಾರು ಮಾಡ್ಕೋತೀನಿ. ಸರಿ ಅನಿ, ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ನಮ್ಮನೇಲಿ ನೀನ್ ಲಗೇಜ್ ಇಡು ರೂಮಲ್ಲಿ, ನಾನು ಬರ್ತೀನಿ. ಆಯ್ತಪ್ಪ. ಉಪ್ಪಿನ ಡಬ್ಬಿ ಕಾಣಿಸ್ತಿಲ್ಲ. ಉಪ್ಪಿನ ಡಬ್ಬಿ ಇಲ್ಲಿದೆ ನೋಡು. ಥ್ಯಾಂಕ್ ಯು. ವೆಲ್ಕಮ್. ಏನ್ ಮಾಡ್ತಾ ಇದ್ಯಾ? ಸ್ಫೂರ್ತಿನೇ ಹೇಳಿಲ್ವಾ ಮೊದ್ಲು ತಿಂಡಿ ಆಮೇಲೆ ಕೆಲ್ಸ ಅಂತ? ಅವಳು ಹೇಳಿದ್ದು ಆ ತಿಂಡಿ. ನನಗ್ ಬೇಕಾಗಿರೋದು ಈ ತಿಂಡಿ. ಕಳೆದ 3 ವರ್ಷಗಳ ಹಿಂದೆ ಉದ್ಯಮಿ ಗಣೇಶ್ ರಾವ್ ಅವರನ್ನು ಇಬ್ಬರು ಕೈದಿಗಳು ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೈದಿದ್ದರು. ಬೆಳ್ಳಂಬೆಳಗ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕರೆದುಕೊಂಡು ಹೋಗಬೇಕಾದರೆ ಪೊಲೀಸರಿಗೆ ಮಾರಣಾಂತಿಕ ಹಲ್ಲೆ ನಡೆಸಿ ಈ ಇಬ್ಬರು ಕೈದಿಗಳು ಪರಾರಿಯಾಗಿದ್ದಾರೆ. ಸ್ಫೂರ್ತಿ, ಏನಾಯ್ತು? ಏನಾಯ್ತು ಸ್ಫೂರ್ತಿ? ಸಪೋಟ ತೋಟ ಟಿವಿ. ಅಪ್ಪ ರಾಮ, ಟಿವಿಲ್ ಕೊಲೆ ಆಗಿರೋದ್ ನೋಡಿ ಈ ರೀತಿ ಗಾಬರಿ ಪಡ್ಕೋತಾ ಇದೆಯಲ್ಲೇ. ನಾವೇನೋ ನಿನ್ನೆ ಕೊಲೆ ಮಾಡಕ್ ಬಂದ್ರು ಅನ್ಕೊಂಡ್ಬಿಟ್ವಿ. ಅಪ್ಪ, ನಾವಿಲ್ ಬಂದಿರೋದು ಪಾರ್ಟಿ ಮಾಡೋಕೆ. ಸೊ ನೀನು ನೆಮ್ಮದಿ ಆಗಿರೋ, ನಮ್ನು ನೆಮ್ಮದಿ ಆಗಿರಕ್ ಬಿಡು. ಏ, ಅದು ಕಾಲಿಂಗ್ ಬೆಲ್ ಕಣೆ. ಫ್ರೆಂಡ್ಸ್ ಬಂದ್ರು ಅನ್ಸುತ್ತೆ, ನಾನು ನೋಡ್ತೀನಿ. ಅಲ್ಲ, ಇವ್ರನ್ನೆಲ್ಲ ನೋಡಿ ಯಾಕೆ ಗಾಬರಿ ಯಾಕೆ? ನಾನು ಹೇಳಿದ್ನಲ್ವಾ, ಸಪೋಟ ತೋಟ ಕೊಲೆ ಇವರೇ ಮಾಡಿದ ಕೊಲೆ. ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ. ಹುಲಿ ಬೋನಕ್ ಬಂದು ಬೀಳೋದು ಅಂದ್ರೆ ಇದೇ ಅಲ್ವಾ? ಅಂದ್ರೆ ಆ ಕೊಲೆ ನೋಡಿರೋಳು ಇವಳೆ. ಅವತ್ತು ನಾನು ಇವಳನ್ನ ಸರಿಯಾಗಿ ನೋಡಿದಿದ್ರೆ ಇವಳನ್ನ ಯಾವತ್ತೋ ಮುಗಿಸ್ತಿದ್ದೆ. ಅಣ್ಣ, ಜಾಸ್ತಿ ಹೊತ್ತಿಲ್ಲಿರೋ ಸರಿ ಇಲ್ಲ. ಪ್ಲೀಸ್ ಅಣ್ಣ, ಇವ್ರನ್ನ ಏನು ಮಾಡಬೇಡ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ, ಈ ವಿಷಯನ ಯಾರಿಗೂ ಹೇಳಲ್ಲ ಅಣ್ಣ. ನಿನ್ ಕಾಲಿಗೆ ಬೇಕಾದ್ರೂ ಬಿದ್ದು ಕೇಳ್ತೀನಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ ಏನು ಮಾಡಬೇಡ ಅಣ್ಣ. ಅಣ್ಣ ನೀನಾದ್ರೂ ಹೇಳೋಣ ಅಣ್ಣ. ಅಣ್ಣ ಅಣ್ಣ ಬಿಟ್ಬಿಡೋಣ ಪ್ಲೀಸ್. ಇವಳು ಸತ್ರೆ ಐ ವಿಟ್ನೆಸ್ ಇಲ್ಲಿಗೆ ಸತ್ತೋಯ್ತು. ಅವಳ ಕೊಲೆಗೆ ಮತ್ತೆ ನೀನ್ ಐ ವಿಟ್ನೆಸ್ ಆಗ್ತೀಯ. ಅದಕ್ಕೆ ನೀನು ಸಾಯ್ಬೇಕಲ್ವಾ? ಸಪೋರ್ಟ್ ಮಾಡ್ತೀಯ ಇವಳಿಗೆ? ಯಾರಾದ್ರೂ ನೋಡ್ತಾ ಇದ್ದಾರಾ? ಇಲ್ಲ.
ಐ ಥಿಂಕ್ ನಾವಿಲ್ಲಿಂದ ಹೊರಡೋದು ಬೆಟರ್ ಅನ್ಸುತ್ತೆ, ಅದು ಈಗಲೇ. 15 ಕಿಲೋಮೀಟ್ರ್ ದೂರ ಹೋದರೆ ಸ್ಮಗ್ಲಿಂಗ್ ಗೂಡ್ಸ್ ಶಿಪ್ ಬರುತ್ತೆ, ಅದರಲ್ಲಿ ನಾವು ಆರಾಮಾಗಿ ಬಚಾವಾಗ್ಬೋದು. ಅಲ್ಲಿವರೆಗೂ ಅವ್ರು ನಮ್ಮ ಹತ್ರನೇ ಇರಬೇಕು. ಬ್ಯೂಟಿಫುಲ್. ಲವ, ಓಹೋ ಸಾರಿ ಅಣ್ಣ. ಏಕೆ? ನಿಮ್ಗೆ ಹೇಳ್ದೆ ಮಾಡಿದ್ದು. ಲವ್ ಅನ್ನೋದನ್ನು ಹೇಳ್ಬಿಟ್ಟು ಮಾಡ್ತಾರೇನಾ? ಆದರೂ ಈ ವಯಸ್ಸಿಗೆ ನಿಂಗೆ ಲವ್ ಬೇಕಾಗಿತ್ತಾ? ಈಗಲೂ ಏನು ತೊಂದರೆ ಇಲ್ಲ, ಡೋಂಟ್ ವರಿ, ನೋ ಪ್ರಾಬ್ಲಮ್. ಅಣ್ಣ, ಮೊದ್ಲಿಲ್ಲಿಂದ ಹೊರಡೋಣ. ಬಾಬು, ಇಲ್ಲಿ 2 ರೋಡ್ ಇದೆ, ಸ್ಟ್ರೈಟಾ ರೈಟಾ? ರೈಟ್. ನಿನಗೆ ಹೆಂಗೆ ಗೊತ್ತು? ನಾನು ಇಲ್ಲೆಲ್ಲ ಓಡಾಡಿದ್ದೀನಿ. ಹೆಲ್ಪಿಂಗ್ ನೇಚರ್ ಅಂದರೆ ಹೀಗಿರಬೇಕು. ಅಣ್ಣ ಏನು ಮಾಡಬೇಡ ಅಣ್ಣ. ಅಣ್ಣ ಅಣ್ಣ ಅಣ್ಣಂಗೆ ಹೇಳಿ ಪ್ಲೀಸ್, ಏನು ಮಾಡಬೇಡ ಅಂತ. ಪ್ಲೀಸ್ ಹೇಳಿ ಅಣ್ಣಂಗೆ. ಅಣ್ಣ ಹೇಳಣ್ಣ, ನೀನಾದ್ರೂ ಏನು ಮಾಡಬೇಡ ಅಂತ. ಪ್ಲೀಸ್ ಅಣ್ಣಂಗೆ ಹೇಳಿ, ಪ್ಲೀಸ್ ನೀವಾದ್ರೂ ಹೇಳಿ. ಲವ್ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕು ತಾನೆ. ನಮಗ್ ಬೇಕಾಗಿರೋ ದುಶ್ಮನ್ಗಳನ್ನೇ ಫ್ರೆಂಡ್ ಮಾಡ್ಕೊಂಡಿದ್ಯೇನೋ ನೀನು. ಅದರಲ್ಲೂ ಲವ್ ಬೇಕಾಗಿತ್ತೇನೋ ನಿನಗೆ?
ನಮಗೆ ಚಮಕ್ಕ. ಬಿಡಬೇಡ. ಅಣ್ಣ ಪ್ಲೀಸ್ ಅಣ್ಣ, ಅವಳನ್ನೇನು ಮಾಡ್ಬೇಡ, ಬಿಟ್ಬಿಡೋಣ ಅವಳನ್ನ. ನಿಮ್ ಕಾಲಿಗೆ ಬಿದ್ದು ಕೇಳ್ತೇನೆ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ ಅವಳನ್ನ ಬಿಟ್ಬಿಡೋಣ. ನಿನ್ ಕಾಲಿಗೆ ಬಿದ್ದು ಕೇಳ್ತೇನೆ ಅಣ್ಣ, ಅವಳನ್ನೇನು ಮಾಡ್ಬೇಡ ಅಂತೆ.
ಅನಿ ಅನಿ ಏ ಅನಿ ಅನಿ ಎದ್ದೇಳ ಅನಿ ಅನಿ ಎದ್ದೇಳು ಏ ಅನಿ ಎದ್ದೇಳು ಹಲೋ ಸರ್, ಬರ್ತಾ ದಾರಿಲಿ ಗಾಡಿ ಆಕ್ಸಿಡೆಂಟ್ ಆಗೋಯ್ತು. ಆಯ್ಸಿ ಮೂವ್ ಮಾಡೋಕ್ಕೂ ಆಗ್ತಿಲ್ಲ, ಸ್ವಲ್ಪ ಸಹಾಯ ಮಾಡ್ತೀರಾ? ಶೋ ಒಳಗೆ ಬನ್ನಿ. Breathe out, breathe out, breathe out, breathe out. ಇನ್ನು ಸ್ವಲ್ಪ. Breathe out, breathe out. Yes, yes. Yes, 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 you can. Breathe out, breathe out. Yeah, hold on. ಮಲೆನಾಡಿನ ಜನ ಪ್ರೀತಿ, ಸ್ನೇಹ, ವಿಶ್ವಾಸಕ್ಕೆ ಪ್ರಾಣನೇ ಕೊಡ್ತಾರೆ ಅಂತ ಕೇಳಿದ್ದೆ. ಆದರೆ ಇಲ್ಲಿ ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ತಗೊಳ್ಳಿ. ಬಂದವ್ರನ್ನ ಸ್ವಂತ ಅತಿಥಿಗಳ ಥರ ಸತ್ಕಾರ ಮಾಡ್ತಿರಲ್ಲ, ರಿಯಲಿ ಗ್ರೇಟ್. Yes. Hold on. Relax. ಹೋಲ್ಡ್ ಮಾಡಿ, ಹಾಗೆ ರೀ. ಎಸ್, ರಿಲ್ಯಾಕ್ಸ್. ಇದಿಟ್ಕೊಳ್ಳಿ, ಹಾಗೆ ರೀ. ನಿಮ್ಮೆಲ್ರದ್ದು ಊಟ ಆಯ್ತಾ? ಆಯಿತು. ಇಲ್ಲಿಂದ ಹೋಗಬೇಕು ಅಂದರೆ ಈ ರೂಟಲ್ಲಿ ಬಸ್ಸು ಅಥವಾ ಯಾವ್ದಾದ್ರು ವೆಹಿಕಲ್ ಸಿಗತ್ತಾ ಇಲ್ಲಿ? ಇಷ್ಟು ಜೋರು ಮಳೆ ಬರೋವಾಗ ಜನ ಓಡಾಡೋದೆ ಕಷ್ಟ, ಇನ್ನು ವೆಹಿಕಲ್ ಎಲ್ಲ ಓಡಾಡುತ್ತೆ. ಇಷ್ಟೊತ್ತಲ್ಲಿ ಏನೂ ಸಿಗಲ್ಲ. ಓ, ಹಾಗಾದರೆ ನಾವು ಮಳೆ ನಿಂತ ಮೇಲೆ ಹೋಗೋದು? ಮಳೆ ನಿಂತ್ರೆ ತಾನೆ ನೀವು ಹೋಗೋಕ್ಕೆ. ಅಂದರೆ ಮಲೆನಾಡಲ್ಲಿ ಮಳೆ ಶುರು ಆದರೆ ನಿಲ್ಲೋ ಮಾತೇ ಇಲ್ಲ. ಬಿಡಿ, ತಲೆ ಹಿಂದೆ ಮಾಡಿ. ಜಸ್ಟ್ ರಿಲ್ಯಾಕ್ಸ್. ಓಕೆ, ಸ್ವಲ್ಪ ಶಾರ್ಪ್ ಪೈನ್ ಆಗುತ್ತೆ, ತಡ್ಕೋಬೇಕು. ಹಾಂ, ಅಲ್ಲ ಬಿಡಿ. Stay still. Shucks. So sorry. 2 ನಿಮಿಷ ಬಂದೆ. Please stay still. ಏನು ವರಿ ಮಾಡಬೇಡಿ. 2 ನಿಮಿಷ ಬಂದೆ. ಏನಾದರೂ ಬೇಕಿತ್ತಾ? ನೋ ಥ್ಯಾಂಕ್ಸ್ ಫಾರ್ ದ ಕಾಫಿ. ಯು ವೆಲ್ಕಮ್. ಅಂದಾಗೆ ನೀವಿಬ್ರೇನಾ ಈ ಮನೇಲಿರೋದು? ನಾನು 1 ನಿಮಿಷ ಬಂದ್ಬಿಡ್ತಾರೆ ಪ್ಲೀಸ್. ಈ ಕಿರ್ಚಿದ್ರಲ್ಲ, ಅವ್ರು ನಿಮಗೇನಾಗಬೇಕು? ತಮ್ಮ. ಓ, ಇವರು? ವೈಫ್. ಇಲ್ಲಿ ಕೂತಿದ್ದಾನಲ್ಲ, ಕೊನೆ ತಮ್ಮ ಅವನು. ಓ, ಗುಡ್. ನಮ್ಮೂರಲ್ಲಿ ಈ ಥರ ಮಳೆ ಬಂದ್ಬಿಟ್ರೆ PPT ಪ್ರಾಬ್ಲಮ್ಮು. ಅರ್ಥ ಆಗಿಲ್ವಾ?
ಪವರು, ಫೋನು, ಟ್ರಾನ್ಸ್ಪೋರ್ಟು ಎಲ್ಲ ಪ್ರಾಬ್ಲಮ್ಮು. ಹಲೋ ಮ್ಯಾಮ್, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಬನ್ನಿ ಇಲ್ಲಿ. ಆ ಟಾರ್ಚ್ ತಗೊಳ್ಳಿ, ಮೂಗಿನ ಮೇಲೆ ಬಿಡಿ. ಜಸ್ಟ್ ಮಿನಿಟ್ಸ್, ಹೋಲ್ಡ್ ಆನ್. ಹಲೋ, ಎಲ್ಲಿ ನೋಡ್ತಿದ್ದೀರಿ? ವೇ ಯು ಲುಕಿಂಗ್? ಫೋಕಸ್. ನೋ ಸ್ಮೆಲ್ ಹಾಕಿ. ಸಿಸರ್ಸ್ ಪ್ಲೀಸ್. ಡನ್. ರಿಲ್ಯಾಕ್ಸ್. ಸಂಧ್ಯಾ, ಆಯಿಂಟ್ಮೆಂಟ್ ಕೊಡು. ಕೊಟ್ಟೆ. Wait. ಪ್ಲಾಸ್ಟಲ್ಲಿ. ಓಕೆ, that's it. Scissors please. ಈ ಮಾತ್ರೆ ತಗೊಳ್ಳಿ, ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. You're all fine? ಯಾಕೋ ಫೋನೇ ಕನೆಕ್ಟ್ ಆಗ್ತಿಲ್ಲ ರೀ. ಮಳೆಯಿಂದ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆಯೋ ಏನೋ. ಕೀಪ್ ಟ್ರೈಂಗ್. Ani, you are okay? You're not looking okay. Are you all right? Any problem? Nothing. ಅಣ್ಣ, ಇವಾಗ ಏನು ಮಾಡೋದು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಇವತ್ತು ರಾತ್ರಿ ನಮ್ಮ ಗೆಸ್ಟ್ ಹೌಸಲ್ಲೇ ಇದ್ದು ಬೆಳಗ್ಗೆ ಎದ್ದು ಹೊರಡಿ. ಹೇಗಿದ್ರು ನೀವೆಲ್ಲ ಇವತ್ತು ನಮ್ಮ ಗೆಸ್ಟ್ ಅಲ್ವಾ? ಇಷ್ಟೊಂದು ಹೆಲ್ಪ್ ಮಾಡ್ತಾ ಇರೋ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿದೆ. ಪಾಪ ನಿಮಗೆಲ್ಲ ಎಷ್ಟು ಏಟ್ ಬಿದ್ದಿದೆ. ನೀವೆಲ್ಲ ಈ ನೋವನ್ನು ಮರೆತು ಸಂತೋಷವಾಗಿ ನೆಮ್ಮದಿಯಾಗಿ ಮಲಗಿಬಿಟ್ರೆ ಸಾಕು. ಅದೇ ನೀವು ನಮ್ಗೆ ಹೇಳೋ ಬೆಸ್ಟ್ ಥ್ಯಾಂಕ್ಸ್. ಸರ್, ಇಫ್ ಯು ಡೋಂಟ್ ಮೈಂಡ್, ವಾಶ್ರೂಮ್ ಎಲ್ಲಿದೆ ಸರ್? ಓ ಯಾ, ಆ ರೈಟಲ್ಲಿ ಮೂಲೆಯಲ್ಲಿದೆ. ಥ್ಯಾಂಕ್ಸ್. ಕಪ್ಪೆಲ್ಲಿಡೋದು? ಅಲ್ಲೇ ಇಟ್ಬಿಡಿ. ಅವಳು ನನ್ನ ನಾದ್ನಿ. ಅದಕ್ಕಿಂತ ಹೆಚ್ಚಾಗಿ ಶಿ ಇಸ್ ಲೈಕ್ ಮೈ ಡಾಟರ್. ಹಲೋ, ಅಯ್ಯೋ ಓಕೆ? ಏನಾಯ್ತು? ಎನಿ ಪ್ರಾಬ್ಲಮ್? ಲಿಟಲ್ ಬಿಟ್ ಸ್ಟಮಕ್ ಪೇನ್.
ಎದೆಯ ಖಾಲಿ ಪುಟದಲ್ಲಿ ನಿನ್ನ ಹೆಸರು ಮೂಡಿದೆ ಹೃದಯ ಗಾಳಿ ಪಟವನೆ ನೀರುವಂತೆ ಹಾರಿದೆ ಇದ್ಯಾವ ಸೀಮೆ ನಂಟೋ ನಿಜಾನೇ ಕಾಣೆ ನಾನು ಇದೇ ರೀತಿ ಸವಿ ಪ್ರೀತಿ ದಿನ ರಾತ್ರಿ ತಾರೆ ಏನಂತ ಹೇಳಲಿ ನಾನು ನನಗೆ ನೀನು ನಿನಗೆ ನಾನು ದೂರಾಗೋ ಮಾತೇ ಇಲ್ಲವೇ ಎರಡು ಹೃದಯ ಬಂದು ಸನಿಹ ಒಂದು ಜಗವ ಸೃಷ್ಟಿಸಿ ನೋವು ಮರೆತು ಬದುಕುವ ಆಸೆ ಪ್ರೀತಿಯ ಬೆರೆಸಿ ಅನೇ ಅಣ್ಣ ನಿಂಗೇನಾಗಿಲ್ಲ ತಾನೆ? ಏನೂ ಇಲ್ಲ ಅಣ್ಣ. ಸರಿ ಬೇಗ ಬಾ. ಬಾ ಮಲ್ಗಣ. ನಿಮ್ಮನೆ ಅಂತಲೇ ತಿಳ್ಕೊಳ್ಳಿ. ಆರಾಮಾಗಿ ಮಲ್ಕೊಳ್ಳಿ ಎಲ್ಲರೂ. ಏನಾದರೂ ಬೇಕಾದರೆ ಸಂಕೋಚ ಇಲ್ಲದೆ ಕೇಳಿ. ಹಾಂ, ಗುರ್ತು ಪರಿಚಯನೇ ಇಲ್ಲದೇ ಇರೋರಿಗೆ ಇಷ್ಟು ಮಾಡಿರೋದೇ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಐ ಥಿಂಕ್ ಅವಳು ನನ್ನನ್ನು ಇಷ್ಟಪಡ್ತಾ ಇದ್ದಾಳೆ. ಸ್ನೇಹ ನಂಬರೇ ಸಿಗ್ತಲ್ಲ. ಏನ್ರಿ ಮಾಡೋದು? ಎಲ್ಲ ಸೆಟ್ಲ್ ಆದ್ರಾ? ಹಾಂ. ವಾಟ್ ಇಸ್ ದಟ್? ಯಾರೋ ಬಾಗಿಲು ತಟ್ತಾ ಇದ್ದಾರಾ? ಇಷ್ಟು ಜೋರಾಗಿ? ಬಾಳೆಲಿ ಯಾವುದೋ ಮರ ಬಿದ್ದಿರಬೇಕು. ಬೆಳಗ್ಗೆ ನೋಡೋಣ. ರೀ, ಖಂಡಿತ ಯಾರೋ ಬಾಗಿಲು ತಟ್ತಾ ಇದ್ದಾರೆ ಅನ್ಸುತ್ತೆ. Who's that? ಯಾರೋ ಬಂದ್ರಲ್ಲ. ಹಲೋ, ಹಲೋ.
ಯಾರೋ ಬಿದ್ದಿರೋಗಿದೆ. ಹೇ ಸ್ನೇಹ ಏನಾಯ್ತ್ರಿ ನಮ್ ಸ್ನೇಹಗೆ? ಮತ್ತೆ ಹಾಗೆ ಅಯ್ಯೋ ದೇವ್ರೆ, ಏನಾಯ್ತ್ರಿ ಇವಳಿಗೆ? ಸ್ನೇಹ ಸ್ನೇಹ ಪುಟ, ನಾನು ಮಾತಾಡ್ತಿರೋದು ಕೇಳ್ತಿದ್ದೆ ರಜಾ? ನೋಡು, ನಾನೇ ಬಾಂಡ್ ಹಾಕೋಣ ಕೇಳ್ತಿದ್ದೆ ರಜಾ? ಸ್ನೇಹ ನೋಡಮ್ಮ, ನೋಡು ಆಕೆ ನೋಡು ಪುಟ ಕಂಡ್ಬಿಡ ರಜಾ. ಹಾರ್ಟ್ ಸೋ ಬ್ಯಾಡ್ಲಿ. ಸ್ನೇಹ 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 ಎದ್ದೇಳಮ್ಮ. ಶಿ ಇಸ್ ಬ್ಲೀಡಿಂಗ್. ಕಾಟನ್ ತೊಂಬ, ಕಾಟನ್. ಪುಟ ಯಾರೋ ಫೈರ್ ಮಾಡ್ದಾಗಿದೆ. ಚಾಕು ಕ್ಯಾಂಡಲ್ ತಗೊಂಬ. ಬುಲೆಟ್ ಇದೆ. ಯಾರು ಶೂಟ್ ಮಾಡಿ? ಅಯ್ಯೋ ಗಾಡ್. ಸಂಧ್ಯಾ ಕಾಟನಲ್ಲಿ ಏನಾಗಲ್ಲಮ್ಮ. ಜಸ್ಟ್ 2 minutes. ಅಣ್ಣ ನಾನಿದ್ದೀನಿ. ಜಸ್ಟ್ ಬೇರೆ. Just hold on, Raja. Just hold on. ಯಾರೋ ಮಾಡಿತ್ತು? ಏನೋ ಇದಲ್ಲ, ಬೇರೆ ಎಲ್ಲಾರು ಏಟ್ ಬಿದ್ದಿದ್ದೇನೋ? ಏನಂತ ಹೇಳಲಿ ನಾನು, ನನಗೆ ನೀನು ನಿನಗೆ ನಾನು, ದೂರಾಗೂ ಮಾತಿಲ್ಲವೇ? ಎರಡು ಹೃದಯ ಬಂದು ಸನಿಹ ಒಂದು ಜಗವ ಸೃಷ್ಟಿಸಿ, ನೋವು ಮರೆತು ಬದುಕೋ ಆಸೆ ಪ್ರೀತಿಯ ಬೆರೆಸಿ. Can you hear me? Can you hear me? Sneha! ತಗೊಳ್ಳಿ. ಏನ್ರಿ ಆಯ್ತು? ಏನ್ರಿ? ಯಾರೋ ಪಾಪಿಗಳು ನಮ್ಮ ನಗುವ ನಿನ್ನ ನಯನದಿ ಇರುವ ಪೂರ್ಣ ಚಂದಿರ, ಕಪಟ ಇರದ ಮನಸಲಿ ಕಂಡೆ ನೀಲಿ
ಸಾಗರ ನಿರಾಸೆ ಕರಗಿಸೋಕೆ ಬರೀ ಈ ಸ್ಪರ್ಶ ಸಾಕೆ ಎಂದೆಂದೂ ಜೊತೆಗೆ ಬಂದು ಖುಷಿಯ ಮಳೆಯ ನೀತಾರೆ ಏನಂತ ಹೇಳಲಿ ನಾನು ನನಗೆ ನೀನು ನಿನಗೆ ನಾನು ದೂರಾಗೋ ಮಾತೇ ಇಲ್ಲವೇ ನಮ್ಮ ಸ್ನೇಹಂದು ನಾವೇ ಕೊಟ್ಟಿದ್ದು. ಹೋಗುವಾಗ ಹಾಕೊಂಡು ಹೋಗಿದ್ಲು ರೀ. ಇದು ನಿನ್ ಕೈಯಲ್ಲಿ ಹೇಗೆ? ಒಳಗಡೆ ಕಾಫಿ ಕಪ್ ಹತ್ರ ಇತ್ತು. ಅಂದ್ರೆ ಈ ಪಾಪಿಗಳೇ ಇಂಥವ್ರಿಗೆ ಸತ್ಕಾರ ಬೇರೆ ಮಾಡಿದ್ವಿ. ಅವ್ರನ್ನ ಸುಮ್ಮನೆ ಬಿಡಬಾರ್ದು ರೀ, ಸುಮ್ಮನೆ ಬಿಡಬಾರ್ದು. ಅವರು ಏನ್ ಮಾಡಕ್ಕೂ ಹೆದರ್ದಿರೋ ಜನ. ನಾವು ಅವ್ರನ್ನ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಗಾಬರಿ ಆಗ್ಬೇಡ. ಡೋಂಟ್ ಪ್ಯಾನಿಕ್, ಜಸ್ಟ್ ಡೋಂಟ್ ಪ್ಯಾನಿಕ್. ಎಲ್ಲ ಸರಿ ಹೋಗುತ್ತೆ. ನಾವಿಬ್ರೆ ಅವ್ರನ್ನ ಹೇಗ್ರಿ ಹ್ಯಾಂಡಲ್ ಮಾಡೋದು? ಬೇರೆ ಏನು ದಾರಿ ಇಲ್ಲ ಸಂಧ್ಯಾ. ಅಲ್ಲ, ಪೊಲೀಸಿಗೆ ಫೋನ್ ಮಾಡಿದ್ರೆ ಮೊದಲು ಟ್ರೈ ಮಾಡ. ಅನಿ ಅನಿ ಮಲ್ಕೊಂಡ್ಯಾ? ಲೈನ್ ಸಿಗ್ತಾ ಇಲ್ಲ ರೀ. ಓ ಗಾಡ್. ಸ್ನೇಹ ಪುಟ್ಟಿ, ಸ್ವಲ್ಪ ನೀರೇನಾದ್ರೂ ಕೊಡ್ಲಮ್ಮ? ಸಂಧ್ಯಾ, ಜೀಪ್ ಕೀನೇ ಕಾಣ್ತಾ ಇಲ್ಲ. ಗರಾಜಲ್ಲಿ ನೋಡಿದ್ರೇನ್ರಿ? I'll check. ಸ್ನೇಹ ಪುಟ್ಟಿ, ಬಾಮ್ಮ ರೂಮ್ಗೆ ಹೋಗೋಣ. ಬಾ, ಎದ್ದೇಳು.
ಹಲೋ ಯಾಕೋ ತುಂಬ ಪೇಯ್ನ್ ಆಗ್ತಾ ಇದೆ. ಓ ಐ ಆಮ್ ಸಾರಿ. ಇಲ್ಲಿ ನಿದ್ದೆನೇ ಬರ್ತಾ ಇಲ್ಲ. ವಯಸ್ಸೆ ಅಂಥದ್ದು ನೋಡಿ. ಇಫ್ ಯು ಡೋಂಟ್ ಮೈಂಡ್, ಡಾಕ್ಟ್ರು ಡ್ರಿಂಕ್ಸ್ ತಗೋತಾರ? ಯಾವಾಗಲಾದರೂ ಒಂದ್ಸಲ. ನಿಮ್ಮ ಕಡೆ ಲೇಡೀಸು ಕುಡಿತಾರಂತೆ, ಹೌದಾ? ತಪ್ಪು ತಿಳ್ಕೊಂಬೇಡಿ, ನಿಮ್ಮನ್ನ ಅಂತ ಹೇಳ್ತಿಲ್ಲ. ಬೇರೆ ಲೇಡೀಸ್ಗಳು ಕುಡಿಬೋದೇನೋ ಅಂತ ಕೇಳಿದೆ. ಏನಂತೀರಿ, ಹೌದಲ್ವಾ? ಇರ್ಬೋದೇನೋ. ನಿಮ್ಗೆ ಯಾಕೆ ತೊಂದರೆ? ನಾನೇ ತಗೋತೀನಿ. ಅದು ನಿಮಗೆ ತೊಂದರೆ ಬೇಡ, ನಾನೇ ಕೊಡ್ತೀನಿ. ಕಂಪ್ನಿ ಕೊಡ್ತೀರಾ? ಒಬ್ಬನೇ ಕುಡಿಯೋಕ್ಕೆ ಬೋರು. ಓಕೆ. ಐ ಲೈಕ್ ವಿಸ್ಕಿ. ವೈನ್? ನೋ ಪ್ರಾಬ್ಲಮ್. ನಿಮ್ಗೆ ಯಾವುದು ಇಷ್ಟನೋ ನನಗೂ ಅದೇ ಇಷ್ಟ. ಇಲ್ಲೇ ಇಟ್ಟಿದ್ದಾರೆ ನೋಡಿ. ಏನು, ಇಬ್ರು ಬಾಟ್ಲಲ್ಲೇ ಕುಡಿಯೋ ಪ್ಲಾನಾ? ಸಾರಿ, ಮರ್ತು ಹೋಗ್ಬಿಟ್ಟೆ. ಕೊಡಿ, ನಾನೇ ಸರ್ವ್ ಮಾಡ್ತೀನಿ. ನಿಮಗೆ ಮಕ್ಕಳಿಲ್ವಾ? ಏನಾದರೂ ಫ್ಯಾಮಿಲಿ ಪ್ಲಾನಿಂಗ್? ಇಲ್ಲ, ಹಾಗೇನಿಲ್ಲ. ಥ್ಯಾಂಕ್ಸ್ ಆ್ಯಂಡ್ ಒನ್ ಸೆಕೆಂಡ್ ಥ್ಯಾಂಕ್ಸ್. 2 ಥ್ಯಾಂಕ್ಸ್ ಯಾಕೆ? ಒಂದು ಡ್ರಿಂಕ್ಸ್ ಕೊಟ್ಟಿದ್ದಕ್ಕೆ, ಇನ್ನೊಂದು ಕಂಪ್ನಿ ಕೊಟ್ಟಿದ್ದಕ್ಕೆ. ಯು ಆರ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಹೊರಗಡೆ ಕೂತ್ಕೊಳ್ಳೋಣ? ಇಲ್ಲೇ ಕೂತ್ಕೊಳ್ಳೋಣವಾ? ಕುಡಿಯೋದಕ್ಕೆ ಅಂತಾನೆ ಅಷ್ಟು ದೊಡ್ಡ ಬಾರ್ ಇದೆ, ನಡೀರಿ. ಅಂದಾಗೆ ನಿಮ್ಮದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಓಹ್ ಗುಡ್.
ಇಲ್ವಾ?
ಸಂಧ್ಯಾ ಸಂಧ್ಯಾ ಸ್ನೇಹ ಸ್ನೇಹ ಸಂಧ್ಯಾ ಸಂಧ್ಯಾ ನನ್ನ ತಮ್ಮ ಸಾಯಕ್ಕೂ ನೀನೇ ಕಾರಣ. ಇವನ್ ಹೀಗಾಗಕ್ಕೆ ಇವಳೇ ಕಾರಣ. ನಾವು ಈ ಪರಿಸ್ಥಿತಿಗೆ ಬರಕ್ಕೆ ನೀವೆಲ್ಲರೂ ಕಾರಣ. ಬದುಕಬಾರ್ದು, ನೀವು ಯಾರು ಬದುಕಬಾರ್ದು. ಅನಿ, ಏನ್ ಮಾಡ್ತಿದ್ಯಾ ನೀನು? ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಿಗುತ್ತಂತೆ, ಆದ್ರೆ ಒಡ ಹುಟ್ಟು ಅನ್ನೋದು ಸಿಗಲ್ವಂತೆ. ಸಿಕ್ಕಿದ್ರು ಅದು ಶ್ರೇಷ್ಠ. ತಂದೆ ತಾಯಿ ಇಲ್ಲದೆ ಇರೋರ್ಗೆ ಒಡ ಹುಟ್ಟಿದವರೇ ತಂದೆ ತಾಯಿಗಳಂತೆ. ಆದ್ರೆ ನೀನು ಬದುಕಿರಬಾರ್ದು. ಅಣ್ಣ ಅನ್ನಿಸ್ಕೊಳ್ಳೋಕ್ಕೂ ನೀನು ವೇಸ್ಟ್. ಗುಡ್ ಬೈ.